ಅಜೀವ್ ಮಾಡ್ತಿದ್ಯಾ? ಇನ್ನು ಏನೋ ಬೇಕಣ. ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಅವರು ತುಂಬಾ ಟೆನ್ಷನ್ ಆಗಿದ್ದಾರೆ. ಎಲ್ರು ಓಡಿಸೋದ್ರಲ್ಲಿ ಆದಷ್ಟು ಕೇರ್ ಮಾಡಿ ತುಂಬಾ ಎಲ್ಲರನ್ನು ಸೇಫ್ ಅಂಡ್ ಸೆಕ್ಯೂರ್ ಕಂಟಿನ್ಯೂ ಮಾಡ್ತಾರೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಆಕ್ಚುಲಿ ಇಲ್ಲಿ ಬಂದ್ರೆ ನಿಮ್ಗೆ ನೋಡಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಎಷ್ಟೊತ್ತು ಮಾಡ್ತೀರಾ? ಇಲ್ಲಿ ನೋಡಿ ನೆಕ್ಸ್ಟ್ ಇವ್ರ ಇನ್ನ ನಾಷ್ಟ ಮಾಡ್ತಾ ಇದಾರೆ. ಇನ್ನ ಇದ್ ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ನಮ್ ಗಾಡಿ ಇದೆ, ಆ ಗಾಡಿ ಎತ್ಕೊಂಡು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ನಾವು ಬಾಯ್ಸ್ ಎಲ್ಲ ನೀಟಾಗಿ ಸಖತ್ತಾಗಿ ನಕ್ಕಂಗ್ ಕ್ರೇಜಿ ಆಗಿ ರೆಡಿ ಆಗಿದ್ದೀವಿ. ಊಟಿ ಬಿಡ್ತಿದೀವಿ, ಇಲ್ಲಿ ಏನಿಲ್ಲ ಅಂತ ಊಟಿಲಿ. ಸೊ ನಾವು ಸುಮ್ಮನೆ ಬಂದಿದ್ದೆ, ನೋಡ್ಬೇಕಿತ್ತು ಒಂದ್ಸಲ ಊಟಿನ. ಊಟಿ ನೋಡಿದೀವಿ, ಬಟ್ ಒಳ್ಳೆ ಕಾಸ್ಟ್ಯೂಮ್ ಹಾಕ್ಬೇಕಿತ್ತು, ಹಾಕಿದೀವಿ. ಒಳ್ಳೆ ಫೋಟೋ ಶೂಟ್ ಮಾಡೋಕಿತ್ತು, ಮಾಡ್ಕೊಂಡಿದೀವಿ. ಇದಾ ವಿಷಯ. ಊಟಿ ಚಳಿ ಇದೆ. ಸೊ ಈಗ ನಾವು ನೆಕ್ಸ್ಟ್ ಊಟಿ 2 ದಿನ ಸ್ಟೇ ಮಾಡೋಣ ಪ್ಲಾನ್ ಮಾಡಿದ್ವಿ. 1 ದಿನ ಮಾತ್ರ ಸ್ಟೇ ಮಾಡಿದ್ವಿ. ಸೊ ಈಗ ಬ್ಯಾಕ್ ಟು ಮೈಸೂರು. ಮೈಸೂರಲ್ಲ, ಸ್ವಲ್ಪ ಪ್ಲೇಸಸ್ ಇದೆ ಕವರ್ ಮಾಡ್ಬೇಕು. ಕವರ್ ಮಾಡ್ಕೊಂಡು ನೈಟ್ ಮೈಸೂರಿಗೆ ಹೋಗಿ ಸ್ಟೇ ಆಗ್ಬೇಕನ್ನೋ ಪ್ಲಾನ್ ಇರೋದು. ಅಜೀವ್ ಮಾಡ್ತಿದ್ಯಾ? ಇನ್ನು ಏನೋ ಬೇಕಣ. ಇದು ಸರಿಯಾಗಿಲ್ವೇ? ಬಂದಿದ್ವಿ. ಸೊ ಈಗ ನಾವು ನಮ್ಮ ಲಾಗ ಅರುಣ್ ಕೈಗೆ ಸರ್ ಅಪ್ಪು ಕೈ ಕೊಡ್ತಾ ಇದೀವಿ. ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಗೈಸ್ ಇದು ಪೈನ್ ಫಾರೆಸ್ಟ್ ಅಂತ. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ. ಪರ್ ಹೆಡ್ಗೆ 40 ರೂಪೀಸ್ ಇರುತ್ತೆ. ನೋಡಿ ಎಲ್ಲ ಟಿಕೆಟ್ ತಗೊಳಕ್ಕೆ ನಿಂತ್ಕೊಂಡಿದ್ದಾರೆ. ಗೈಸ್ ಟಿಕೆಟ್ ತಗೊಂಡವನೇ ಮೋನು, ನಮ್ ದುಡ್ಡು ಅವನೇ ಕೊಟ್ಟವನೇ ಪ್ರೀತಿಯಿಂದ. ಈಗ ಪೈನ್ ಫಾರೆಸ್ಟ್ ಗೆ ಎಂಟ್ರಿ ಆಗ್ತಾ ಇದೀವಿ. ತುಂಬಾ ಪ್ರೀತಿಯಿಂದ ತಗೊಂಡಿದ್ದಾನೆ ಮಚ್ಚ. ಎಂಟ್ರಿ ಆಗ್ತಾ ಇದೀವಿ. ₹100 ಕ್ಯಾಶ್ ಇತ್ತು ಗೈಸ್, ಅದಕ್ಕೆ ಮಚ್ಚ ₹20 ಕೊಟ್ಟ. ನೋಡಿ ಸುದಿ ಎಷ್ಟು ಸ್ಮೈಲ್ ಆಗ್ತಿದ್ದಾನೆ. ಗೈಸ್ ಎಂಟ್ರಿ ಆಗ್ತಾ ಇದೀವಿ ಪೈನ್ ಫಾರೆಸ್ಟ್ ಗೆ. ನೋಡಿ ಗೈಸ್ ಮೊನು ಫುಲ್ ಜೋಶಲ್ಲಿದ್ದಾನೆ. ಪೈನ್ ಫಾರೆಸ್ಟ್ ಸುಮಾರು ಅನೇಕ ನಮ್ಮ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಯಾವುದೇ ಚಿತ್ರಗಳಾಗಿರ್ಬೋದು, ತುಂಬಾ ಶೂಟಿಂಗ್ಗಳು ಈ ಒಂದು ಸ್ಪಾಟ್ ಅಲ್ಲಿ ಆಗಿದಾವೆ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಎತ್ತರವರೆಗೂ ಮರಗಳಿದಾವೆ ಅಂತ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಊಟಿ. ಊಟಿಗೆ ಬಂದ್ರೆ ಈ ಪ್ಲೇಸ್ ಮಿಸ್ ಮಾಡಂಗ್ ಬನ್ನಿ. ₹40 ಟಿಕೆಟ್ ಇರುತ್ತೆ ಅಡಲ್ಟ್ಸ್ ಗೆ, ಚಿಲ್ಡ್ರನ್ಸ್ ಗೆ ₹20 ಇರುತ್ತೆ. ಬರ್ಬೋದು. ನೀವೇನ ಪರ್ಸನಲ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಏನ್ ತಗೊಂಡ್ಬರ್ತಂದ್ರೆ ಅದು ಸಪರೇಟ್ ಚಾರ್ಜ್ ಇರುತ್ತೆ. ನಿಮ್ಮ ಹತ್ರ ಫೋನ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಫೋನ್ಗೆ ಚಾರ್ಜ್ ತಗೊಳ್ಳಲ್ಲ. ಕ್ಯಾಮ್ರಾ ಇದ್ರೆ ₹200, ದೊಡ್ಡ ಕ್ಯಾಮ್ರಾ ಇದ್ರೆ ವಿಡಿಯೋ ಕ್ಯಾಮ್ರಾ ₹400. ಫುಲ್ ಸ್ಕ್ಯಾಮು. ಮೊಬೈಲ್ ಮಾಡ್ಕೊಂಡು ಹೋಗಿ. ಅದಕ್ಕೆ ಐಫೋನ್ ತಗೋಬೇಕು ಗೈಸ್ ಅನ್ನೋದು. ಕ್ಯಾಮ್ರಾ ಎಲ್ಲ ಬರ್ಬೇಕು. ಎಷ್ಟು ಕಳ್ಸಿದ್ ಗೊತ್ತು, ಅದ್ರಲ್ಲಿ ಒಂದು 4 ಆದ್ರೂ ನಮ್ಮ ಹುಡುಗ ರೀಲ್ಸ್ ಮಾಡ್ಬೇಕಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ಗೈಸ್. ನಾವು ಫಾರೆಸ್ಟ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಊಟಿಗೆ ಬಂದ್ರೆ ಈ ಪ್ಲೇಸ್ ಅಂತ ಮಿಸ್ ಮಾಡ್ಕೊಂಡ್ಲೇಬೇಡಿ ಗೈಸ್. ನೋಡಿ ನಮ್ ಟೀಮ್ ಅಲ್ಲಿ ಈಗ ರೀಲ್ಸ್ ಮಾಡಕ್ಕೆ ಎಲ್ರು ಪ್ರಿಪೇರ್ ಆಗ್ತಾ ಇದಾರೆ. ಕೌಶಲ್ಯ ಎಲ್ರಿಗೂ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾಳಪ್ಪ. ಒಬ್ಬೊಬ್ರು ಒಂದೊಂದ್ ಜಾಗಕ್ಕೆ ನಿಲ್ಸಿ ಇವಳು ರೀಲ್ಸ್ ಮಾಡ್ಸೋದ್ರೊಳಗೆ ಹೆಚ್ಚು ಕಮ್ಮಿ ರೀಲ್ಸ್ ನೋಡಿದವ್ರ ಕತೆ ಅಷ್ಟೇ. ಗೋವಿಂದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೆಕೆಂಡ್ ಡೇ ಇದು ಹೋಗಿದ್ದು ನೇಚರ್ ಟ್ರಯಲ್ ಗೆ ಬಂದಿದ್ದೀವಿ. ಶೂಟಿಂಗ್ ಸ್ಪಾಟ್ ಇದು ಕೂಡ ತುಂಬಾ ಚೆನ್ನಾಗಿದೆ. 40 ಟಿಕೆಟ್, 8 ಟಿಕೆಟ್. ಬನ್ನಿ ನೋಡುವ. ಕಲ್ಪನೆ ಪರಿಕಲ್ಪನೆ ವಿಧ ವಿಧ ನಿನ್ನ. ಅಪ್ಪು ಇವಾಗ ಡ್ರೈವರ್ನಾಗ ಸುಸ್ತಾಯ್ತು ಅಂತ ಅಪ್ಪು ಹೊಡಿತಾನೆ. ಅವ್ನು ಲಾರಿನೇ ಹೊಡಿತಾನೆ. ಅವ್ನು ಮಾತಲ್ಲಿ ಹೆಲಿಕಾಪ್ಟರ್ ಹೊಡ್ತಾನೆ. ಮಚ್ಚ
ಮಾತಲ್ಲಿ ಹೆಲಿಕಾಪ್ಟರ್ ಓಡಿಸ್ತಾನೆ ಹೊಡ್ತಾನೆ ನೋಡಿ ಅಪ್ಪ ಹೊಡ್ದು ಸೆಕೆಂಡ್ ಮುಂದೆ ಅಲ್ಲೇ ಇವರೆಲ್ಲ ಇಲ್ಲೇ ನಡ್ಕೊಂಡ್ರು ಗಪ್ಪ ಬಿಡಮ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ ನಮ್ ಯಾರು ಅನ್ಕೊಟ್ಟ ಕಣ್ಕೊಟ್ಟ ಅಂದ್ರೆ ಈಗ ಒಂದು ಕೊಟ್ಟಿಲ್ಲ ನನ್ ಜಾಗ ಕುಂತ Guys, ಜಾಗ ಯಾವ್ದೇ ಆಗಿರ್ಬೋದು ಆದ್ರೆ ಕೂತಿರೋ ನಾವೀಗ ಅವ್ರು ಕೂತ್ಕೋಬೇಕು ಅವ್ರ ಹತ್ರ ಮಾತಾಡ್ಬೇಕು ಅಂತ ಕೂತಿದ್ದೇನೆ. ಅಲ್ಲ ಜಾಗ ಇಲ್ಲ ಗಾಯ್ಸ್ ಇಲ್ಲಿ ಕುತ್ಕೊಳಕ್ಕೆ ಇದನ್ನ ಬಾಬಾ ನೋಡಿ ಗಾಯ್ಸ್ ಯಾವ ತರ ಹೇಳ್ತಾಳೆ ಅಂದ್ರೆ ಸೀಟ್ ನ ಇದೇ ಸೀಟ್ ಅಲ್ಲಿ ನನ್ ಜೊತೆ ಕುತ್ಕೊಂಡಿ ಅಂತ ಹೇಳ್ತಾಳೆ. ಏನ್ ಹೇಳೋದು ಈಗ 3 ಲೀಟರ್ ಕುಡಿತಿದ್ದೆ ದಿನಕ್ಕೆ, ಇವಾಗ ಬಣ್ಣೆ ಕೊಟ್ಲು 2 ಹಿಡ್ಕೊಂಡು ಬೈಕಿಗೆ ಹಾಕಿ ಸೊ ಗಾಯ್ಸ್ 2ನೇ ದಿನದಲ್ಲಿ 3ನೇ ಪ್ಲೇಸ್ ನೋಡ್ತಾ ಇರೋದು ಊಟಿಲಿ ಕಾಫಿ ಎಸ್ಟೇಟ್ 3ನೇ ಪ್ಲೇಸ್ ಆಗಿದೆ. ನೋಡಿ guys, ಎಂಟ್ರಿ ಟಿಕೆಟ್ ಇದೆ ಪರ್ ಹೆಡ್ 30 ರೂಪಾಯಿ ಅಂತೆ. ಆರಾಮಾಗಿ ತಗೊಂಡೋಗ್ಬೋದು. ಇದು ನಮ್ ಗ್ಯಾಂಗು. ಇವಳಂತೂ ಯಾವಾಗ್ಲೂ ನಗಾಡ್ತಾ ಇರ್ತಾಳೆ, ನಗು ಅಂದ್ರೆ ಮಾತೇ ಇಲ್ಲ. ಇನ್ ಇವಳು ಗೊತ್ತಲ್ಲ, ನಮ್ ಅಕ್ಷು ನೋಡಿರ್ತೀರ ತುಂಬಾ ಸತಿ. ಇವಳು ಒಂಥರ ಯಾವಾಗ್ಲೂ ಹ್ಯಾಪಿ ಆಗಿ ಫುಲ್ ನಗ್ನಗ್ತಾ ಖುಷಿಯಾಗಿರ್ತಾಳೆ. ಯಾರ್ ಹೆಂಗಾರ ಇರ್ಲಿ, ಯಾರ್ ಹೆಂಗಾರ ಆಡ್ಲಿ, ಇವಳು ಮಾತ್ರ ಹ್ಯಾಪಿ ಮೂಮೆಂಟ್ಸ್ ನ ಫೀಲ್ ಮಾಡ್ತಾ ಇರ್ತಾಳೆ. ವೆರಿ ವೆರಿ ಗುಡ್ ಗರ್ಲ್. ಇವಳು ಗೊತ್ತಲ್ಲ, ಇವಳು ನೋಡಿರ್ತೀರ ನೀವು ಸುದೀಪ್ ಬ್ಲಾಗ್ ಅಲ್ಲಿ ತುಂಬಾ ಸತಿ ಕಾಣಿಸ್ಕೊತಿರ್ತಾಳೆ. ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನೇ. ಹಾ ನೋಡಿ, ಇವಳು ಈ ತರ ಇದ್ದಾಳೆ. ನೆಕ್ಸ್ಟ್ ಇವಳು ನಮ್ ಜೀವಿ ಇದ್ದಾಳಲ್ಲ, ಇದೊಂಥರ ನಮ್ ಗ್ಯಾಂಗ್ಗೆ ಪುಟ್ ಮಗು ತರ ಇದು. ಏನ್ ಒಂದ್ ಸತ್ಯ ಹೇಳ್ರಿ. ಅಲ್ಲ, ಇದೊಂಥರ ಪುಟ್ ಬೇಬಿ ತರ, ಆದ್ರೆ ನೋಡಕ್ ಮಾತ್ರ ಚಿಕ್ಕಾಗಿದ್ದಾಳೆ ಅಷ್ಟೇ. ಬಟ್ ಹೆವಿ ಸ್ಟ್ರಾಂಗು, ಚುರುಕ್ ಮೆಣಸಿಕಾಯಿ ತರ ಇವಳು. ಇವ್ ನಮ್ ಮಚ್ಚ ಗೊತ್ತಲ್ಲ ಎಲ್ರಿಗೂ, ಯಾವಾಗ್ಲೂ ನಮ್ ಗ್ಯಾಂಗ್ ಅಲ್ಲಿ ಇದ್ದೇ ಇರ್ತಾನೆ. ನಮ್ಮ ಭಾಷೆ ಕೇಸರಿ. ಎಲ್ರು ತುಂಬಾ ಸೇಫ್ ಆಗಿ ಸೆಕ್ಯೂರ್ ಆಗಿ ನೋಡ್ಕೊಂಡು ಮಾಡ್ತಾನೆ. ತುಂಬಾ ಹೆಣ್ಮಕ್ಳ ಬಗ್ಗೆ ಕೇರ್ ಮಾಡ್ತಾನೆ. ಹೆಣ್ಮಕ್ಳು ಅಂದ್ರೆ ತುಂಬಾ ಕೇರಿಂಗ್ ಮಾಡಿ, ಅದೇನೇ ಆಗಿರ್ಬೋದು, ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟಿಂಗ್ ಮಾಡೋಂತ ವ್ಯಕ್ತಿ ಅಂತ ಇದ್ರೆ ಅದು ನಮ್ ಗ್ಯಾಂಗ್ ಅಲ್ಲಿ ಮಂಜಾ ಮಾತ್ರ. ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಮತ್ತೆ ನನ್ ಗೆಳೆಯ ಕುಚಿ ಕುಯಿ ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳಿದ್ದ, ಆದ್ರೂ ನಾನು ಏನೇನೋ ಕನ್ವಿನ್ಸ್ ಮಾಡಿ ಅವನ್ಗೆ ಇದಕ್ ಬರ್ಲೇಬೇಕು ಮಚ್ಚ ಅಂತ ಕರ್ಕೊಂಬಂದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಬಂದ್ಮೇಲೆ ಮಾತ್ರ ಅವನು ತುಂಬಾ ಹ್ಯಾಪಿ ಮೂಮೆಂಟ್ಸ್ ಆಗಿ ಒಳ್ಳೆ ಫೀಲ್ ನ ಎಂಜಾಯ್ ಮಾಡ್ತಾ ಇದ್ದಾನೆ. ಈ ತರ ಎಲ್ಲ ಎಂಜಾಯ್ ಮಾಡ್ತಾ ಇರಲ್ಲ. ಲಾಸ್ಟ್ ನಾವು ಕೇರಳ ಎಲ್ಲ ಹೋದಾಗೆಲ್ಲ ಬಂದಿಲ್ಲ, ಮಂತ್ರಾಲಯ ಹೋದಾಗೆಲ್ಲ ಮಂಕ ಕೂತಿದ್ದ. ಇವಾಗ ಸ್ವಲ್ಪ ಜೋಶ್ ಬಂದಿದೆ ಅವನಿಗೆ. ಆ ಚಿಕ್ಕಮಂಗ್ಳೂರ್ದ ಎಂಜಾಯ್. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಮಾಡಿದ್ದಾನೆ. ಹಾ, ಇದು ನಮ್ ಜಾನು ಗೊತ್ತಲ್ಲ, ಜಾನು. ಇವಳು ತುಂಬಾ ಸುದೀಪ್ ಬ್ಲಾಗ್ ಅಲ್ಲಿ ತುಂಬಾ ನೋಡಿದ್ರಿ. ಇವಳು ತುಂಬಾ ಕ್ಯೂಟ್ ಗರ್ಲ್, ಯಾವಾಗ್ಲೂ ನಗಾಡ್ತಾ ಇರ್ತಾಳೆ. ಪ್ರಾಮಿಸ್ ಕ್ಯೂಟ್ ಗರ್ಲ್. ನಾನು ಅದ್ರ ಬಗ್ಗೆ ಎರಡು ಮಾತಾಡಿ, ಅವಳೆಲ್ಲ ಹ್ಯಾಂಗಲ್ಲೂ ಕ್ಯೂಟ್ ಗರ್ಲ್, ಒಳ್ಳೆ ಡ್ಯಾನ್ಸರ್, ಕ್ಯೂಟ್ ಗರ್ಲ್ ಡ್ಯಾನ್ಸರ್. ನಾನು ಮುಖೇಶ್ 8 ವರ್ಷದಿಂದ ಗುಡ್ಕ ಹಾಕಿದ್ದೇನೆ. ನಾನು ಮುಖೇಶ್ 1 ವರ್ಷ ಗುಡ್ಕ ಜಗ್ದಿದ್ದೆ. ಅದಕ್ಕೆ ಅಂದ್ರೆ ಆಗ್ಲೇ ಭಾಷೆ ಬೆಟ್ಟ ಮಾತಾಡ್ ಬೆಟ್ಟದವ್ರು ನೀವು. ಸೀರಿಯಸ್ಲಿ ಸಖತ್ತೈತೆ. ಇವ್ ನಮ್ಗೆಲ್ಲ ಇವರೇ ಅಣ್ಣವರೇ ಕೊಳ್ಸಿದ್ದು, ಕೊಳ್ಳೇಗಾಲದವ್ರು, ನಮ್ ಕನ್ನಡದವರು. ಖುಷಿ ಆಯ್ತು ನಿಮ್ಮನ್ನ ಓಟಿಲಿ. ಹಾ, ಖುಷಿ ಆಯ್ತು, ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್.
ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಇವಾಗ ಊಟಿ ಘಾಟ್ ಸೆಕ್ಷನ್ ಹಿಡಿತಿದಂಗೆ ಎಲ್ರಿಗೂ ಹೊಟ್ಟೆ ಸಿದೈತಂತೆ, ಹಂಗಾಗಿ ಊಟಕ್ಕೆ ಅಂತ ನಿಲ್ಸಿದೀವಿ. ಸುದೀಪ್ ಅವ್ರು ನೋಡಿ ಫುಲ್ ನಾನ್ ವೆಜ್ ಸಿಗಬೇಕಂತ ಫುಲ್ ಆತರದಿಂದ ಕಾಯ್ತಿದ್ದಾನೆ. ಓಬ್ಲೇಶ ಇಲ್ಲಿ ಸ್ವೀಟ್ಸ್ ಇದ್ಯಾವ್ದು ಹೊಸ ಪ್ರತಿಭೆ ಎಲ್ಲ ತಿಂತವನೆ. ಬಂಡೆ ಯಾವ್ದೋ ಸ್ವೀಟ್ ಕೊಡಿಸ್ತಾ ಇದ್ದಾಳೆ ನೋಡಿ ಇಲ್ಲಿ. ರಮ್ಯನ್ ಕಡೆಯಿಂದ ಯಾವ್ದೋ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ, ಚಾಕ್ಲೇಟ್ ಕೊಡ್ತಾ ಇದ್ದಾಳೆ ಎಲ್ರಿಗೂ, ಚೆನ್ನಾಗಿರುತ್ತೆ ಅಂತ ನೋಡಿ ಗೈಸ್. ಇದು ಹೋಟೆಲ್ ಹಾಕಿದೀವಿ ಗೈಸ್. ನಮ್ಮದು ಊಟಕ್ಕೆ ಊಟ ಮಾಡ್ತೀವಿ ನಾವು. ನಮ್ಮ ಟೈಮಲ್ಲೊಂದು ಬೇರೆದಿದೆ. ನಮ್ಮ ಟೈಮಲ್ಲಿ ನಾನೀಗ ಪರೋಟ ತಿಂದೆ, ಇನ್ನೊಂದು ಎಕ್ಸ್ಟ್ರಾ ಪರೋಟ ಇದೆ ತಿನ್ನಬೇಕು. ಈ ರೆಸ್ಟೋರೆಂಟಲ್ಲಿ ಏನಕ್ಕೆ ಬಂದಿ ಗೊತ್ತಾ ನೋಡಿ, ಇಲ್ಲೇ ವೆದರು ಮೂವಿ ನೋಡಂಗಿದೆ. ನೀವು ಎಷ್ಟು ಚೆನ್ನಾಗಿದೆ ಇಲ್ಲಿ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ವೆದರ್ ನೋಡ್ಕೊಂಡು ಊಟ ಮಾಡೋದು ಸಾಕಾಗಿದೆ. ಹೇಳಿ ಊಟಿನೇ ಸಖತ್ತಾಗಿತ್ತು. 1-2 ಡೇಸ್ ಸ್ಟೇ ಮಾಡೋಕ್ಕೆ ಸೂಪರಾಗಿದೆ. ನಾವೀಗ ಊಟ ಸಖತ್ತಾಗಿ ಮಾಡ್ಕೊಂಡ್ವಿ ಈ ಹೋಟ್ಲಲ್ಲಿ, ರೆಸ್ಟೋರೆಂಟಲ್ಲಿ. ಸೊ ಈಗ ನಮ್ಮ ಪ್ರಯಾಣ ಎಲ್ಲಿಗಪ್ಪ ಅಂತಂದರೆ ಕರ್ನಾಟಕದ ಕಡೆ ಗುಂಡ್ಲುಪೇಟೆಗೆ ಹೋಗಿ ಸ್ಟೇ ಆಗಿಬಿಟ್ಟು ನಾಳೆ ನೆಕ್ಸ್ಟ್ ಪ್ಲ್ಯಾನ್ ಏನಂತ ನಾಳೆ ಅಪ್ಡೇಟ್ ಮಾಡ್ತೀನಿ. ಸಿಗುವ. ಅಲ್ಲಿ ಆನೆ ಇದೆ ಅಡ್ಡ, ಗಾಬರಿ ಫುಲ್ ಟೆನ್ಷನ್ ಆಗಿದ್ದಾರೆ. ಹಿಂಗಾಗೈತೆ ನೋಡಿ, ಗಜರಾಜ್ ಅಲ್ಲಿ ದಾರಿ ಬಿಡ್ತಿಲ್ಲ ಅಲ್ಲಿ. ಗಜಕೇಸರಿಗೆ ಗಜ ನೋಡ್ಕೊಂಡ್ ಬಂದೇನೆ. ಪಕ್ಕ ಗೈಸ್, ಇವಾಗ ಮತ್ತೆ ನಾವು ಬಂಡೀಪುರ ಫಾರೆಸ್ಟಿಂದ ಎಕ್ಸಿಟ್ ಆಗಿ ಒಂದು ಟೀ ಕುಡಿಯೋಣ ಅಂತ ಒಂದು ಟೀ ಬ್ರೇಕ್ಗೆ ಇಲ್ಲಿ ಹಾಕಿದ್ದೀವಿ. ರೂಮ್ ನೋಡೋಣ ಅಂತ ಇಲ್ಲೇ ರೂಮ್ ಮಾಡೋಕ್ಕೆ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಡಾಮೆಟ್ ರೂಮೇ ಸಿಗ್ತಾ ಇಲ್ಲ. ರೂಮ್ ಎಲ್ಲ ಬೇಡ 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 ಇಲ್ಲಿ ಅಂತ ಇದ್ದಾರೆ. ನೋಡೋಣ ನೆಕ್ಸ್ಟು ಮುಂದೆ ರೂಮ್ ಮಾಡೋಣ ಅಂತ ಇದ್ದೀವಿ. ಒಳ್ಳೆ ಟೀ ಕಾಫಿ ಚೆನ್ನಾಗಿದೆ ಇಲ್ಲಿ ತುಂಬ ಕುಡಿಯೋಕ್ಕೆ. ಗೈಸ್, ಇವಾಗ ಸಮಯ ಒಂದು 9:26. ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ಪಾಸ್ ಆಗಿದ್ದೀವಿ. ಊಟಕ್ಕೆ ಅಂತ ನಿಲ್ಸಿದ್ದೀವಿ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ರೋಟಿ ತಿಂತಾಯಿದ್ದಾರೆ. ಎಲ್ಲ ರೋಟಿ ಕರಿ ಮತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾಯಿದ್ದಾರೆ, ವೆಜ್ ತಿನ್ನೋರು ವೆಜ್ ತಿಂತಾಯಿದ್ದಾರೆ ನೋಡಿ. ಇಲ್ಲಿ ಈಗ ರೋಟಿ ಕರಿ ನೋಡಿ. ಸುದ್ದಿ ನೋಡಿ, ನಾನ್ ವೆಜ್ ಅಂದರೆ ಪ್ರಾಣ ಬಿಡ್ತಾನಪ್ಪ ಅಂತ ನಮಗಂತ ಗೊತ್ತಾಗ್ತಿಲ್ಲ. ವೆಜ್ ತಿಂತ ಇದ್ರ ಯಾರು ಹೇಳಿದ್ದು? ಇವಳು ನೋಡಿ. ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಕಮೆಂಟ್ ಮಾಡಿ ಗೈಸ್. ಯಾವಾಗಲೂ ಮೊಟ್ಟೆ ವೆಜ್ ಅಂತ ಸುದೀಪ್ ಅವ್ರು ಹೇಳ್ತಾ ಇರ್ತಾರೆ, ಮತ್ತೆ ರಮ್ಯನೇ ಹೇಳ್ತಾ ಇರ್ತಾರೆ. ದಯವಿಟ್ಟು ಹೇಳಲೇಬೇಕು ವೆಜ್ಜಾ ನಾನ್ ವೆಜ್ ಅಂತ. ಏನೋ ಈಗ ಕೌಸಲ್ಯ ಅವ್ರು ಹೇಳ್ತಾರೆ, ಕೋಳಿಯಿಂದ ಕಾವಾಗ್ಬಿಟ್ಟು ಮರಿ ಆದ್ರೆ ಅದು ವೆಜ್ಜು, ಕೋಳಿಯಿಂದ ಕಾವಾಗ್ಬಿಟ್ಟು ಕರೆಂಟ್ ಇಂದ ಮರಿ ಆದ್ರೆ ಅದು ನಾನ್ ವೆಜ್. ಕರೆಂಟ್ ಇಂದ ಉಲ್ಟಾ ಹೇಳ್ದಲ್ಲ ನೀನು.